ಇವತ್ತು ನಾವು ಇಂಟಿಗ್ರೇಟರ್ ಸರ್ಕ್ಯೂಟ್ ಯಾವ ರೀತಿ ಬಿಲ್ಡ್ ಮಾಡೋದು ಅನ್ನೋದು ನೋಡೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಫ್ರೆನ್ಷಿಯೇಟರ್ ಸರ್ಕ್ಯೂಟ್ ಮಾಡಿದ್ವಿ, ಅದೇ ಥರನೇ ಇವತ್ತು ಇಂಟಿಗ್ರೇಟರ್ ಸರ್ಕ್ಯೂಟ್. ಇಲ್ಲಿ ನಾವು 741 IC ಯೂಸ್ ಮಾಡ್ಕೊಂಡು ಇಂಟಿಗ್ರೇಟರ್ ಸರ್ಕ್ಯೂಟ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಮೈನಸ್ ವೋಲ್ಟೇಜ್ ಇದೆ ಅಲ್ವಾ, ಅದು 2 ಇನ್ಪುಟ್ನ ನಾವು 10 kilo ohm ರೆಸಿಸ್ಟರಿಂದ ಇನ್ಪುಟ್ ಕೊಡ್ತಾ ಇದ್ವಿ. ಇದನ್ನು ಫಂಕ್ಷನ್ ಜನರೇಟರ್ ಮೂಲಕ ಕೊಡ್ತೀವಿ. ಪೀಕ್ ಟು ಪೀಕ್ ವೋಲ್ಟೇಜ್ ಇರುತ್ತೆ. ಫ್ರೀಕ್ವೆನ್ಸಿ 1 kHz ಇರಬೇಕು. ಫ್ರೀಕ್ವೆನ್ಸಿ ಈಸ್ 1 kHz. ದೆನ್ ಕೆಪಾಸಿಟರ್ನ ನಾವು 2 ಮತ್ತು 6 ಮಧ್ಯಕ್ಕೆ ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್ ಆಗಿ ಕೊಡೋದು 0.01 ಮೈಕ್ರೋಫೆರಡ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ವಿ ಔಟ್ ಬಂದು ನಿಮಗೇನಿರುತ್ತೆ -1/RC ಇಂಟಿಗ್ರೇಷನ್ ಆಫ್ 0 to T V in dt ವಿತ್ ಟೈಮ್ ಡೊಮೇನ್ ಅಂತ ನಾವು ಕರಿಬೋದು. ಮತ್ತು ಕಾಮನ್ ಆಗಿ ಪಿನ್ ನಂಬರ್ 3ನ ಗ್ರೌಂಡ್ ಮಾಡಬೇಕು. ಇಲ್ಲಿ ನಿಮಗೇನು ಔಟ್ಪುಟ್ ಬರ್ತಾಯಿದೆ ಅಂದರೆ ಇನ್ಪುಟ್ ಸೈನ್ ವೇವ್ ಕೊಟ್ಟಾಗ ನಿಮಗೆ ಕೊಸೈನ್ ಬರಬೇಕು, ಇನ್ಪುಟ್ಟು ನಾವು ಸ್ಕ್ವೇರ್ ವೇವ್ ಕೊಟ್ಟಾಗ ನಿಮಗೆ ಟ್ರಯಾಂಗಲ್ ಬರಬೇಕು. ಆದರೆ ಡಿಫ್ರೆನ್ಷಿಯೇಟರಲ್ಲಿ ಏನಾಗ್ತಿತ್ತು, ನೀವು ಸ್ಕ್ವೇರ್ ಕೊಟ್ಟಾಗ ಸ್ಪೈಕ್ಸ್ ಬರ್ತಾಯಿತ್ತು, ಇಲ್ಲಿ ಸ್ಕ್ವೇರ್ ಕೊಟ್ಟಾಗ ಟ್ರಯಾಂಗಲ್ ಬರುತ್ತೆ. ಇಷ್ಟು ಡಿಫ್ರೆನ್ಸ್. ಇಲ್ಲಿ ನೀವು ಸರ್ಕ್ಯೂಟಲ್ಲಿ ನೋಡ್ಬೋದು, ಸೇಮ್ 0.01 ಮೈಕ್ರೋಫೆರಡ್ ಮತ್ತು ಇದೆ 10 kilo ohm ಮತ್ತು 741 IC ಇದೆ. ಸೇಮ್ ಇದೇ ಥರನೇ ಲಾಸ್ಟ್ ಎಕ್ಸ್ಪೆರಿಮೆಂಟ್ ನೀವು ನೋಡಿರ್ಬೋದು. ಸೇಮ್ ಇದೆ, ನಾಚ್ ಇದೆ ಅಲ್ವಾ, ಈ ನಾಚಿಂದ ಲೆಫ್ಟ್ ಸೈಡ್ ಇರೋದು ಪಿನ್ ನಂಬರ್ 1 ಇರುತ್ತೆ. ಇದು 2 3 4 5 6 7 8. ಈಗ ನಾಚ್ ಕಾಣ್ತಿದ್ದಲ್ವ, ನಾಚಿಂದ ನಾವು ಈ ಥರ ಪ್ಲೇಸ್ ಮಾಡೋಣ. ಇಲ್ಲಿ ನಾಚ್ ಇದೆ 1 2 3 4 5 6 7 8. ಇದಾದಮೇಲೆ ನಾವು ಕೆಪಾಸಿಟರು ಮತ್ತು 10 kilo ohm ರೆಸಿಸ್ಟರ್ ಇದೆ. ಅದಕ್ಕೂ ಮುಂಚೆ ನಾವು ಪಾಸಿಟಿವ್ ವೋಲ್ಟೇಜು ಮತ್ತು ನೆಗೆಟಿವ್ ವೋಲ್ಟೇಜ್ನ ಕೊಟ್ಬಿಡೋಣ. ಪಿನ್ ನಂಬರ್ 7 ಬಂದು ಪಾಸಿಟಿವ್ ವೋಲ್ಟೇಜ್ ಕೊಡಬೇಕು. ಪಿನ್ ನಂಬರ್ 7 ಬಂದು ಇದು ಪಾಸಿಟಿವ್ ವೋಲ್ಟೇಜ್ ಕೊಡ್ತಾಯಿದ್ದೀವಿ. ಪಿನ್ ನಂಬರ್ 4ಗೆ -12 volts ಕೊಡಬೇಕು. ಪಿನ್ ನಂಬರ್ 4 ಇದು -12 ಕೊಡ್ತಾಯಿದ್ದೀವಿ. ಅದಾದಮೇಲೆ ಇಲ್ಲಿ ಒಂದು ಗ್ರೌಂಡ್ ಕಿಟ್ಟಿಂದ ತೊಗೊಂಡು ಕಾಮನ್ನಾಗಿ ಒಂದು ಗ್ರೌಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪಿನ್ ನಂಬರ್ 3 ಬಂದು ಗ್ರೌಂಡ್ ಮಾಡೋದು. ಪಿನ್ ನಂಬರ್ 3 ಎಲ್ಲಿದೆ, ಇದು ಪಿನ್ ನಂಬರ್ 3ನ ತೊಗೊಂಡು ಇಲ್ಲಿ ಒಂದು ಕಾಮನ್ ಗ್ರೌಂಡ್ ಮಾಡ್ಕೊಳ್ಳಿ. ಇದಾದಮೇಲೆ ಪಿನ್ ನಂಬರ್ 2ಇಂದ ನಾವು 10 kilo ohm ರೆಸಿಸ್ಟರ್ ಕನೆಕ್ಟ್ ಮಾಡಬೇಕು. ಏನಕ್ಕೆ, ವಿ ಇನ್ಗೆ. ಸೊ ಪಿನ್ ನಂಬರ್ 2 ಬಂದು ಇದು. ಪಿನ್ ನಂಬರ್ 2ಇಂದ ಇಲ್ಲೆಲ್ಲಾದರೂ ಪ್ಲೇಸ್ ಮಾಡ್ಕೊಳ್ಳಿ. ಇದಾದಮೇಲೆ 0.01 ಮೈಕ್ರೋಫೆರಡ್ನ 2ಇಂದ 6ಗೆ ಕನೆಕ್ಟ್ ಮಾಡಬೇಕು. ಪಿನ್ ನಂಬರ್ 2 ಆ್ಯಂಡ್ 6. ಮಾಡ್ತೀವಿ. ಪಿನ್ ನಂಬರ್ 2 ಮತ್ತು 6ಅನ್ನು ಕೆಪಾಸಿಟರ್ ಮೂಲಕ ನಾವು ಕೊಟ್ಟಿದ್ದೀವಿ. ಇದಾದಮೇಲೆ ಇನ್ಪುಟ್ನ ಕೊಡಬೇಕು. ಇನ್ಪುಟ್ ಸಪ್ಲೈ ಬಂದು ಫಂಕ್ಷನ್ ಜನರೇಟರಿಂದ. ಫಂಕ್ಷನ್ ಜನರೇಟರಿಂದ ರೆಡ್ ಕಲರ್ ಇದಲ್ವಾ, ಇದನ್ನು ಇನ್ಪುಟ್ಟಿಗೆ ಕೊಡ್ತಾ ಇದ್ದೀನಿ. ಪಿನ್ ನಂಬರ್ 2ಇಂದ ಬಂದಿರೋ 10 kilo ohm ರೆಸಿಸ್ಟರ್ಗೆ ನಾವು ಕೊಡ್ತಾ ಇರೋದು. ಇದು ಕಾಮನ್ ಗ್ರೌಂಡ್ನ ಮಾಡಿ. ಸೇಮ್ ಇನ್ಪುಟ್ನ ಮೆಜರ್ ಮಾಡಬೇಕು ನಾವು. ಇದು ಔಟ್ಪುಟ್ಟಿಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಪಿನ್ ನಂಬರ್ 6 ಇದೆ ಅಲ್ವಾ, ಇದು ಔಟ್ಪುಟ್ ಮಾಡ್ತಾಯಿದೆ. ನೆಕ್ಸ್ಟು ಇನ್ನೊಂದು CRO ಪ್ರೋಬ್ ತೊಗೊಂಡ್ಬಿಟ್ಟು ಇನ್ಪುಟ್ಟಿಗೆ ಕೊಡೋದು. ಇದನ್ನು ನಾವು ಇದನ್ನು ಇಲ್ಲಿ ಕೊಡೋದು ಗ್ರೌಂಡ್ನ. ಕನೆಕ್ಷನ್ ಎಲ್ಲ ಆಯಿತು. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೆಸಿಸ್ಟರು 2 ಮತ್ತು 6ಗೆ ಫೀಡ್ಬ್ಯಾಕ್ ಆಗಿರಬೇಕು, ಆಗಿದೆ. ನೆಕ್ಸ್ಟು ಪಿನ್ ನಂಬರ್ 2ಇಂದ ನಾವು 10 kilo ohmನ ಇನ್ಪುಟ್ಟಿಗೆ ಕೊಡಬೇಕು, ಕೊಟ್ಟಿದೆ. CRO ಕನೆಕ್ಟ್ ಆಗಿದೆ. ಕಾಮನ್ 3 CROದು ಮತ್ತು ಫಂಕ್ಷನ್ ಜನರೇಟರ್ದು ಎಲ್ಲ ಗ್ರೌಂಡ್ ಆಗಿದೆ. ಕಿಟ್ದು ಗ್ರೌಂಡ್ ಆಗಿದೆ. ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ. ಈಗ ಕಿಟ್ ಆನ್ ಮಾಡೋಣ. ನೆಕ್ಸ್ಟು ಫಂಕ್ಷನ್ ಜನರೇಟರ್ ಆನ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ವೇವ್ ಫಾರಮ್ ಸೈನ್ ಕೊಟ್ಟಿದೆ. 1 kilo ohm ನಿಯರ್ಲಿ ಈಕ್ವಲ್ ಟು 960 kilo.
ಈಗ ನೋಡ್ತಿದ್ರೆ ನೀವು ಇದು ಎಲ್ಲೋ ಇನ್ಪುಟ್ ಆಗಿರುತ್ತೆ, ರೆಡ್ ಔಟ್ಪುಟ್ ಆಗಿರುತ್ತೆ. ಇಲ್ಲಿ ಸೈನ್ ಕೊಟ್ಟಾಗ ನಿಮಗೆ ಕೊಸೈನ್ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ, ಸ್ಕ್ವೇರ್ ಕೊಟ್ಟೆ ಟ್ರಯಾಂಗಲ್ ಬರ್ತಿದೆ. ಇಲ್ಲಿ ನೀವು ಅವಾಗೆ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿರ್ಬೋದು, ಸೈನ್ ಕೊಟ್ಟಾಗ ನಿಮಗೆ ಕೊಸೈನ್ ಔಟ್ಪುಟ್ ಬರುತ್ತೆ, ಸ್ಕ್ವೇರ್ ಕೊಟ್ಟಾಗ ಟ್ರಯಾಂಗಲ್ ಬರುತ್ತೆ. ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.